ಸುಡುಗಾಡಿನಲ್ಲಿ ಹೆಣ ಕಾಯಲು ಸತ್ಯ ಹರಿಚಂದಿದ್ದರೆ ಸುಡುಗಾಡು ಚಂದ. ಅರಮನೆಯಲ್ಲಿ ಹಣ ಕಾಯಲು ಸೈನಿಕೆತ್ತರೆ ಅರಮನೆ ಚಂದ. ಗುಡಿಯಲ್ಲಿ ಪೂಜೆ ಮಾಡಲು ಪೂಜಾರಿದ್ದರೆ ಗುಡಿ ಚಂದ. ಇಂದು ಈ ನೆಪಾಲಿನ ಕೋಟೆಯಲ್ಲಿ ಚಂದುಳ್ಳಿ ಚೆಲುವೆರಿದ್ದರೆ ಇನ್ನೂ ಚಂದ. ಓಹೋ, ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೋಟಿ ಕೊಟ್ಟರೆ ಬೇಡ ಕುಡುಕರ ಸಂಘ ಎಂದು ವೇದಿಕೆ ಮೇಲೆ ನಿಂತು ಘಂಟಾನುಘೋಷವಾಗಿ ಬಗಳುತ್ತಿದ್ದ ಆ ರೈತ ಸಂಘದ ಅಧ್ಯಕ್ಷ ಆ ರಾಮ್ಯ ಈ ಹೊಲಸು ಜನರ ದೇವರು. ಆ ರಾಮ್ಯನ ಪಾಡು ನಾಯಿ ಪಾಡಾಯ್ತು. ಓಹೋ, ಇಲ್ಲಿ ಯಾವುದೋ ಒಂದು ಹಕ್ಕಿ ಇತ್ತ ಕಡೆ ಬರ್ತಾ ಇದೆ. ಬರ್ಲಿ ಬರ್ಲಿ, ಬಹಳ ದಿನಗಳ ಕಳೆವು ಹಕ್ಕಿ ಜೊತೆ ಸರಸ ಸಲ್ಲಾಪವಾಡಿ. ಓಹೋ, ಬರುತ್ತಿರುವಳು ನನ್ನ ಪರ್ಸನಲ್ ಸೆಕ್ರೆಟರಿ ಚಾರ್ಲಿ ಮಗಳು ಮದರಂಗಿನೇ ಇದ್ದಿರಬಹುದು. ಇದೇನಿದು ಮೈ ತುಂಬಿಕೊಂಡಿರುವ ಮಾಗಿದ ರಸಪೂರಿ ಹಣ್ಣಿನಂತೆ ಫಳಫಳ ಹೊಳಿತಿದ್ದಾಳೆ. ಇದು ನಮ್ಮ ಹಿತ್ತಲ ಗಿಡದ ಹಣ್ಣು. ಇದನ್ನು ಬಹಳ ದಿನಗಳ ಬಿಡಬಾರದು. ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆ ಸಮಯ. ಸ್ವಲ್ಪ ನಿಲ್ಲು. ಒನ್ ಮೋರ್. ಇನ್ನ ಏನಂದ್ರೆ ಚಂದ್ರ ಚಕೋರಿ, ಚಂದ್ರ ಚಕೋರಿ ಪಂದ್ರ ಚಕೋರಿ ಅಲ್ರ. ನನ್ನ ಹೆಸರು ಮದರಂಗಿ ಐತಿ. ಮದರಂಗಿ? ವಾರೆ ವಾ, ನಾನು ನೋಡಿದ ಮೊದಲೇ ನಿನ್ನಂತೆ ಸುಂದರಿಯರ ಚಿತ್ರ. ಈ ಚಿತ್ರ ಬಿಡಿಸಿದ ಕಲಿಗಾರ ಯಾರು? ಅವನಿಗೆ ಒಂದು ತುಂಬಾ ಥ್ಯಾಂಕ್ಸ್. ಈ ಚಿತ್ರ ನನ್ನ ಹತ್ರ ಸುಚಿತ್ರ ಆಗಲೇಬೇಕು. ಇಲ್ಲಿ ಹಳದಂಡೆ ಕೂತಾನ ಕರ್ಕೊಂಡ್ ಬರ್ಲೇನ್ರಿ ಅವನಿಗೆ? ನೋಡಿ ಸಾವ್ಕಾರೆ, ನೀವು ನನ್ನ ತಂದೆಗ ದನಿ ಆಗಿರ್ಬಹುದು, ಆದ್ರೆ ನನಗಲ್ಲ, ನೆನಪನಾಗ ಇಟ್ಕೋರಿ. ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮ ಮಟ್ಟು ಹಾಕುವ ಅಸ್ತ್ರ. ಅಂದರೆ ಧರ್ಮವನ್ನು ಕತ್ತರಿಸುವ ಖಡ್ಗ, ಬಡವರಿಗೆ ರಾಕ್ಷಸ, ನಿಮ್ಮಂತ ಹೆಣ್ಣುಗಳಿಗೆ ರಸಿಕ ರಾಜ. ಸತ್ಯ ನ್ಯಾಯದ ಸೂತ್ರ ಅಂತ ಹೆಣ್ಣಿನ ಪ್ರಾಣದ ಬಗ್ಗೆ ಅಪಹಾಸ್ಯ ಮಾಡದಿರಿ. ಯಾಕಂದ್ರೆ ಹೆಣ್ಣಿನ ಬಗ್ಗೆ ಅಷ್ಟೊಂದು ಕೇವಲ ಮಾತಾಡಕ್ ಹೋಗ್ಬೇಡ್ರಿ. ಮೊನ್ನೆ IPL ದಾಗ ಕಪ್ಪ ಹೊಡೆದಿರ್ತೇನೆ, ನಿಮಗ್ ಹೊಡೆದೇನ್ ದೊಡ್ಡ ಅಲ್ಲ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲೀರಿ. ಹೆಣ್ಮಕ್ಳಂದ್ರೆ ಏನ್ ಹಿಂಗ್ ಮಾತಾಡಕತ್ತಿರಲ್ಲ ನೀವು? ಎಲೇ ಮದರಂಗಿ, ನಿನಗೆ ಮರ್ಯಾದೆ ಕೊಡ್ಬೇಕಾ? ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯು ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿ ಕಿತ್ತೂರನ್ನು ಆಳಿದ ಕಿತ್ತೂರಾಣಿ ಚೆನ್ನಮ್ಮಳು ಮನುಷ್ಯರ ತರ ಕಾಣಲಿಗೆ ನಿನಗೆ ಮರ್ಯಾದೆ ಕೊಡಬೇಕು. ನಾನು ಅನ್ನೋ ವೀರ ಸೂರರು ಅಳಿದು ಮಣ್ಣಾಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ನೀವೊಂದು ಯೌವನ ತುಂಬಿದ ಪಕ್ವವಾದ ಹಣ್ಣು. ಇಂಥ ಕೆಲಸಿಗೆ ಬಾರದ ಹೆಣ್ಣಿಗೆ ನಾನು ಮರ್ಯಾದೆ ಕೊಡಬೇಕೆ? ನೋಡು, ನಾನು ಹೇಳಿದಂಗೆ ಕೇಳಿದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೇನೆ. ಆದ್ರೆ ನಾನು ಒಂದೇ ಒಂದು ಸಲ ಹೇಳ್ದಂಗೆ ಕೇಳಲೇಬೇಕು. ಕೇಳಲಿಲ್ಲ ನೀನ್ ದೊಡ್ಡ ಬಾಹುಬಲಿನ? ಹಂಗೆಲ್ಲ ಮಾಡ್ಬೇಡ ಸುಮ್ರು. ಆ ರೀತಿ ಎಲ್ಲ ತಪ್ಪು ತಿಳ್ಕೊಬೇಡ್ರಿ ಸೌಕರ. ನೋಡ್ರಿ, ಹೆಣ್ಣು ನಾವು ಬಡವರ ಅದೀವಿ, ನೀವು ಶ್ರೀಮಂತರದೀರಿ. ಆದ್ರೆ ಸಿರಿತನ ಆಸಕ್ಕಾಗಿ ನಾ ಏನು ಶೀಲ ಮಾರ್ಕೊಳಂಗಿಲ್ಲ ಬಿಡ್ರಿ. ಅದು ಮೆತ್ತಗೆ ಮಾತಾಡಿ ಆವಣಿಸಿದರೆ ನಿನಗೆ ಇಷ್ಟವಿಲ್ಲ ಅನ್ಸತ್ ಕಾಣಿಸುತ್ತೆ. ಯಾರೇನು ಮಾಡಲು ಸಾಧ್ಯವಿಲ್ಲ. ಯಾರು ಇಲ್ಲದೆ ಈ ಕಾಡಿನಲ್ಲಿ ಹೊತ್ತು ಒಯ್ದು ಬತ್ತಲೆ ಮಾಡಿ ಅನುಭವಿಸುವೆ ನಿನ್ನ ಭವಿಷ್ಯ. ಬಾರೇ ಬಾ.
ಕೂಸ ಎಲ್ಲಿ ಹಾಳಾಗಿ ಹೋಗೈತ್ರಿ, ಅದು ಆರಾಗಿ ಹೊಟ್ಟಿದ್ದು ಇದೇ ಕಡೆ ಹೋಗ್ಯಾದಂತ ನೋಡಿದ ಜನ ಹೇಳ್ಯಾರ. ಎಲ್ಲಿ ಹೋಗೈತೋ ಏನೋ. ಥು, ಈ ಆಡ್ಕೋತ್ ನನ್ನ ಮಗ ಒಬ್ಬ ಇತ್ತ ಕಡೆ ಬಂದ. ನೋಡು ಮದರಂಗಿ, ಬಾಯಿಗ ನಿಮ್ಮಪ್ಪ ಈ ಕಡೆ ಬರ್ತಾ ಇದ್ದಾನೆ. ಇಲ್ಲಿ ನಡೆದ ವಿಷಯ ಅವನಿಗೆ ಏನಾದ್ರೂ ಹೇಳಿದ್ರೆ ಹೇಳಾಕಿನಿ ನಾ ಇವತ್ತ ಈ ಪಿಸ್ತಲಿಂದ ಅವನ ಪ್ರಾಣ ಯಮಲೋಕಕ್ಕೆ, ಇದರ ನಿನ್ನ ಶೀಲ ಕಾಮಲೋಕಕ್ಕೆ. ವಜ್ರಕಾಂತ್ ಎಲ್ಲರ ಮುಂದೆ ಹರಡಾಕತ್ತ, ನನ್ನ ಮುಂದೆ ಯಾಕೋ ಹರಡವಲ್ಲ. ಎಲ್ಲೈತಿ ಪಿಸ್ತಲ್? ವಜ್ರಕಾಂತ ಯವ್ವ ಮಗಳ ಮದರಂಗಿ, ಯಾಕೋ ಏನಾಯ್ತು? ನೀ ಇಲ್ಲದೇನು? ಇಲ್ಲ ಅದೇನಿ. ಅರೆ ನಮ್ ಸಾವುಕಾರು ಇಲ್ಲೇ ಅದಾರಲ್ಲ. ಅವನ ಬೂದ್ ಕುಂಬಳ ಇಲ್ಲ. ನಮಸ್ಕಾರ ರೀ ದಣ್ಯರ. ಬಾ ಚಾರ್ಲಿ. ಏನ್ ನಿನ್ ಮಗಳು ಏನ್ ಇವಳು? ಇಲ್ಲ ಮಂದಿ ಮಗಳದೀನಿ. ಇದು ನಂದೇ ಜೆರಾಕ್ಸ್ ಪೀಸ್ ರೀ. ನೋಡು ನೋಡು ಚಾರ್ಲಿ, ನಿನ್ನ ಮಗಳು ಚೆನ್ನಾಗಿ ಬೆಳೆಸಿದ್ಯಾ. ಅಪ್ಪ ಚಂದ ಬೆಳೆಸಾನ. ಸಾಯಂಕಾಲ ಮನೆ ಕಡೆ ಕರ್ಕೊಂಡು ಬಾ, ಈಕಿಗೆ ಉಡುಗೊರೆ ಕೊಟ್ಟು ಕಳಿಸುತ್ತೇನೆ. ಹುಡುಗರು ಕೊಡವಲ್ಲ, ನೀ ಕಬಡ್ಡಿ ಆಡವದಿ ಗೊತ್ತೈತ್ ನನಗ. ಯಾವ ಮದರಂಗಿ ಹುಡುಗರು ಕೊಡ್ತಾನ ಹುಡುಗರು. ಇವ ಯಾಕೋ ಬಾಳ ಡೇಂಜರ್ ಕಾಣಿಸ್ತೈತಿ. ಜಗ್ಗಾಡಾಕತ್ತಿದ್ದ ಅಲ್ಲವಾ, ದೊಡ್ಡವ್ರ ಜೊತೆ ಹಿಂಗೆಲ್ಲ ದಾರಿ ಮೇಲೆ ಸಿಂಗಲ್ ಆಗಿ ನಿಂದ್ರಬಾರ್ದು. ಅಪ್ಪ ನಾ ಏನು ದಾರ್ಯಾಗ ಅವನ್ ಸಂಬಂಧ ಬಂದಿದ್ದಿಲ್ಲ, ನಿನ್ನ ಹುಡುಕ್ಯಾಡ್ಬೇಕತ್ತ ಹೊಂಟಿದ್ನ. ದಾರ್ಯಾಗ ನಾ ಆಗೇನ ನಿಂತಿಲ್ಲ. ಇವ ಅದನ್ನಲ್ಲ ಕೊಬ್ಬಿದ ನಿಮ್ಮ ಸಾವುಕಾರ, ತನ್ನ ತೀಟೆ ತೀರ್ಸ್ಕೊಳ್ಳೋ ಸಂಬಂಧ ನನಗ ಅಡ್ಡ ಹಾಕಿ ನಿಂತಿದ್ದ. ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದವ. ಅವರು ಶ್ರೀಮಂತರದಾರ, ನಕಲಿಗೆ ಏನಾರ ಅಂದಿರ್ತಾರ. ನಕಲಿಗ ನೀ ಬಂದಂದ್ರ ಪಕಲಿನೇ ಮಾಡಿ ತೆಗಿತಿದ್ದ. ನಡಿಯವ್ವ ನೀ ಮನಿ ಕಡೆ ನಡಿ. ನೀ ಮನಿ ಕಡೆ ಬಾ, ಎಲ್ಲಾ ಹೇಳ್ತೀನಿ ನಿನಗ. ನಡಿ ನಡಿ, ನಾ ನೋಡ್ಕೋತೀನಿ ನಡಿ. ವಜ್ರಕಾಂತ ಬಾ, ಒಂದ್ ಗಜ್ಜ ಬಾ ಬಾ. ಇರ್ಲಿ ಬಾ, ದೊಡ್ಡ ಮನ್ಸು ಮಾಡಿ ಬಾ. ನಮ್ಮ ಅಪ್ಪನ ಈಗ ಬಾ. ಮೋನಿಕನ್ ಮೇಲೆ ತುರಿ ತುರಿ ಹೋತೆಲ್ಲ, ಬಾ ನೋಡೋನು. ಎಲ್ಲ ಕಾಮಾಸುರ, ನಾನು ಜಗಲಿಗೆ ಕೈ ಹಾಕಿದೆ ಆ ಮಗನ. ಇನ್ನು ಮುಂದಾಯ್ತು ಮಗನ ನಿನ್ನ ಮಾರಿ ಹಬ್ಬ. ಚಾರ್ಲಿ, ಏನೋ ಒಬ್ಬನೇ ವಿಚಾರ ಮಾಡ್ತಾ ನಿಂತಿರಲ್ಲ, ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ವೇ ನಿನಗೆ? ಹಲೋ ದಂಡ, ನಿಮ್ಮನ್ನ ನಂಬಲಾರ್ದ ಮತ್ತಾರನ್ನ ನಂಬೇಕ್ರಿ? ಏನೋ ಹುಚ್ಚ ಹುಡುಗಿ ತಪ್ಪು ತಿಳ್ಕೊಂಡೈತಿ, ನೀವೇನು ಮನಸ್ಸಿಗೆ ಹಚ್ಕೋಬೇಡ್ರಪ್ಪ. ಹಾಗೇನಿಲ್ಲ ಚಾರ್ಲಿ, ನಿನ್ನ ಮಗಳ ಚಿತ್ರಪಟ ನನ್ನ ಚಿತ್ತವನ್ನೇ ವಿಚಿತ್ರವಾಗಿ ಮಾಡಿದೆ. ಆ ಚಿತ್ರ ತುಂಬುವ ಕರಿಗಾರ ನಾನು ಬೇಗನೆ ಆಗಲೇಬೇಕು. ಸೊಕ್ಕ ಬಂದ ಕ್ವಾಣಿಗಿ ಹೆಂಗ ಮತ್ತೆ ಯಾವಾಗ ಕಡಿಬೇಕಂತ ನನಗ ಚೆನ್ನಾಗಿ ಗೊತ್ತದ. ಈಗ ನೋಡ್ರಿ ಹೆಂಗ ಬೆಂಕಿ ಹಚ್ತೀನಿ. ಸಾವುಕಾರ, ಈ ಸುಣ್ಣದ ನೀರು ಹೆಂಗ ಕುಡಿಸ್ತೀನಿ ನೋಡ್ರಿ. ಈಗ ಯಪ್ಪ, ನೀವು ಹಾವಿನ ಬಾಲ ಮಾತ್ರ ಮುಟ್ಟಿರಿ, ಆದ್ರೆ ಅದ್ರ ಹೆಡಿ ಮುರಿಬೇಕ್ರಿ. ಅಂದಾಗ ಈ ಕಾರಸ್ಥಾನದ ಕಾರ್ಯ ಅಂತ್ಯ ಆಗೋದು. ಅಂದ್ರೆ ನಿನ್ನ ಮಾತಿನ ಅರ್ಥ? ದಣ್ಯರ, ನೀವು ಆ ರಾಮಣ್ಣಗ ಕೊಟ್ಟ ಶಿಕ್ಷೆ ಬರೇ ಬಾಲ ಮುಟ್ಟದಂಗ. ಅವನ ತಮ್ಮ ಹುಲಿಯನ ಸ್ವಾಕ ಅಡಗಿಸಿದ್ರಿ, ಅವನ ಘಟ ಸರ್ಪದ ಘಟನ ಉಳದಂಗ ನೋಡ್ರಿ. ನೋಡು ಚಾರ್ಲಿ, ಅದಕ್ಕೂ ಒಂದು ಶಬ್ದದಲ್ಲಿ ಸಮಯ ಫಿಕ್ಸ್ ಮಾಡಿದ್ದೇನೆ, ಸ್ವಲ್ಪ ಕಾದು ನೋಡು. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕಿರುವಾಗ ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖಳನಾಯಕ ನಾನಿರುವಾಗ ನಾ ಬರದ ಕತೆಗೆ ಈ ಸದ್ಯದಲ್ಲಿ ಅಂತ್ಯವನ್ನು ಹಾಡಿ ಆ ಹುಲಿಯನ ಬಾಳಿಗೆ ನಾಂದಿ ಹಾಡದಿದ್ದರೆ ಈ ಸುತ್ತೂರಿನ ಒಡೆಯ ವಜ್ರಕಾಂತನೇ ಅಲ್ಲ. ಯಪ್ಪ ದಣ್ಯರ, ಆ ಹುಲಿಯ ಇತ್ತ ಕಡೆನೆ ಬರಾಕತ್ತಾನಲ್ರಿ. ಯಪ್ಪ, ನನಗೆ ಯಾಕೋ ಹೆದರಿಕೆ ಆಗತ್ತಲ್ರಿ. ಅಪ್ಪ ನೋಡ್ರಿ, ಅಪ್ಪ ಇಲ್ಲಿ ಹೋಗೋಣ. ವೈರಿಗಳಿಗೆ ಹೆದರಿ ಹೋಗೋ ಆ ಜೈಮಾನ್ ಈ ವಜ್ರಕಾಂತ ಲೈಫಲ್ಲೇ ಇಲ್ಲ. ನೋಡು ಚಾರ್ಲಿ,
ಈ ಇತ್ತಿತ್ತಲಾಗ ಈ ಊರಿನ ಜನರ ರೋಷ ದೇಶ ಎಲ್ಲಿ ಹಾಳಾಗಿ ಹೋಗಿದೆ ಅಂತೀನಿ. ಕ್ರಾಂತಿಕಾರಿ ಅಂತ ಹೋರಾಡ್ತಿರುವವರು ಮಂದುಗಾಮಿಯಾಗಿ ಅಲಮಾರಿ ಜೀವನ ಮಾಡೋದು ನೋಡಿದ್ರೆ ನನಗೆ ನಗು ಬರುತ್ತಿದೆ. ಎಲೆ ಬಾಯಿ ಮುಚ್ಚಲ ನಾಮರ್ಥ. ಈ ದೇಹದೊಳಗೆ ಸ್ವತಂತ್ರಗಾರರ ರಕ್ತ ಹರಿಯುತ್ತದೆ. ಹುಟ್ಟುತ್ತಲೇ ರೈತರ ಈಳಿಗೆಗೆ ಹುಟ್ಟಿರುವ ಛಲ ಹೊತ್ತ ಛಲಗಾರನರು. ಹಾಗಾದ್ರೆ ಎಲ್ಲಿದೆ ನಿಮ್ಮ ರೈತ ಸಂಘ? ರೈತ ಸಂಘದ ಪರಿಸ್ಥಿತಿ ನರಕಿತ್ತಿದ ನಾಯಿಪಾಡ್ತರಾಗಿದೆ. ಎಲೆ ಹುಚ್ಚು ನಾಯಿ, ರೈತರು ನನ್ನ ದೇವರು, ರೈತ ಸಂಘ ನನ್ನ ದೇವಾಲಯ. ಆ ರೈತರ ಬಗ್ಗೆ ಹೇಸವಾಗಿ ಮಾಡಿದ್ರೆ ನಿನ್ನ ಕತ್ತವನ್ನು ಕತ್ತರಿಸಿ ಬಿಡುವೆ. ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ತೊಟ್ಟ ಹೆಂಗಸರಂತ ತಿಳಿಬೇಡಲೇ ಮಗನೇ. ನೋಡು, ನಿನಗೆ ಒಂದೇ ಒಂದು ವಾರ ಸಮಯ ಕೊಡುತ್ತೇನೆ. ನೀನು ಬಂದು ಈ ರೈತ ಸಂಘದ ಅಧ್ಯಕ್ಷ ಈ ವಜ್ರಕಾಂತನನ್ನು ತೀರ್ಮಾನಿಸಿದರೆ ಸರಿ. ಇಲ್ಲವಾದರೆ ಎದುರಾದವರ ಹೆಣದ ಮೇಲೆ ಏರಿ ಈ ರೈತ ಸಂಘ ಕಟ್ಟಬೇಕಾಗುತ್ತದೆ. ಹುಷಾರ್. ಎಡೆದ ಮೇಲೆ ನೀನು ಯಾರಿಯೋ ಬಲಿ ಕೊಡುವ ಕುರಿಯಾದೆಯೋ ನೋಡ ಬಿಡುತ್ತೇನೆ ಮಗನೇ. ಈ 12 ಗೋಳಿನ ಬಂದೂಕಿನಿಂದ ಇನ್ನೊಂದು ಸೊಟ್ಟು ಬೋದಿ ಮಾಡುತ್ತೇನೆ ಮಗನೇ. ತೂ ಬಂಡು ಬಡ್ಡಿ ಮಗನೇ, ಹೆಂಗಸರಾಗೆ ಬಂದೂಕು ತೋರಿಸಿದರೆ ಹೆದರಿ ಮಾಡಿ ಹೋಗುತ್ತಾನೆಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ. ಆ ನಿನ್ನ 12 ಗುಂಡುಗಳು ನನ್ನ ಎದೆ ಬಗೆದರು. ನಿನ್ನ ಈ ಪರಶುರಾಮನ ಕೊಡ್ಲಿ ತಲೆ ಕತ್ತರಿಸದೆ ಬಿಡುವುದಿಲ್ಲ ಮಗನೇ. ತಾಯಿಗೋಸ್ಕರ ದೇವಾಸುರ ಚಕ್ರಾಸುರನನ್ನು ಸಂಹಾರ ಮಾಡಿದ್ದ. ಆದರೂ ಶನಿಯೇ ಅಡ್ಡ ಬಂದರೂ ನಿನ್ನ ಕತ್ತವನ್ನು ಕತ್ತರಿಸದೆ ಬಿಡುವುದಿಲ್ಲ. ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಗಾಲು ಹಾಕಿ ನಿನ್ನನ್ನು ಉದ್ದವಾಗಿ ಕಟ್ಟಿ ಮೂರಾಗಿಸಿ ಬಾಗಿಲಿಗೆ ತೂಗಿ ಹಾಕಲಿಲ್ಲ. ನನ್ನ ಹೆಸರು ಕಾಡು ಹುಲಿಗಳ ಜೊತೆ ಕಾಡಾಳುವ ಹುಲಿಯನೇ ಅಲ್ಲ. ದಣ್ಯಾರ, ಈ ಹುಲಿಯನ ಮಾತು ಕೇಳಿದ್ರ ನಿಮ್ಮ ಕತ್ತಿ ಸ್ಟಾಪ್ ಕಟಾಪ್. ಮುಟ್ಟಾಳ, ಇನ್ನೂ ಕವಿ ಬರದ ಕಥೆ ಮುಗುದಿಲ್ಲ. ಈಗ ತಾನೇ ಪ್ರಾರಂಭ ಆಗಿದೆ. ಕಾದು ನೋಡು. ಇಂಥ ಜುಜುಬಿ ಭಿಕಾರಿ ನನ್ನ ಮಕ್ಕಳು ಡೈಲಿ ನಾ ಎಷ್ಟು ನೋಡಿಲ್ಲ ನನ್ನ ಜೀವನದಲ್ಲಿ. ಲಾಂಗ್ ಹಿಡಿದು ಲಗ ಹೊಡೆದು ಹೋಗಿದ್ದಾರೆ. ಇವನೇ ಯಾವ ಲೆಕ್ಕನೋ ನೋಡು ಚಾರ್ಲಿ, ಇನ್ನು ಮುಂದೆ ಬಹಳ ದಿನ ಇವನನ್ನು ಬದುಕಲು ಬಿಡಬಾರದು. ರೌಡಿ ಚಾಣಕರನ್ನು ತರಿಸಿ ಇವನ ಸೊಕ್ಕಿದ ಹೇನು ಕತ್ತರಿಸಿ ಹಾಕಬೇಕು. ಅಲ್ರಿ ಸೌಕರ, ನಾ ಬೇಡ 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 ಅಂದ್ರ ಬಿ ಆ ಕಡ್ಡಿ ಮುರಿದು ಕೈಯಾಗ ಕೊಟ್ಟು ಇದ್ರಿಗೆ ಬರೋ ಕ್ವಾಣಿಗೆ ಹಾಯ್ತೀನಂತಿರಲ್ಲ, ನಾ ಏನ್ ಹೇಳ್ಬೇಕ್ರಿ ನಿಮಗ? ಚಾರ್ಲಿ, ಇವನನ್ನು ಬಹಳ ದಿನ ಬಿಡಬಾರದು. ಇವನ ಸೊಕ್ಕಿದ ದೇಹವನ್ನು ತುಂಡಾಗಿ ಕತ್ತರಿಸಿ ಈ ಊರಿನ ಜನರನ್ನು ನರಳಿ ಸಾಯಬೇಕು. ಅದನ್ನು ನಾವು ನೋಡಿ ಹುಟ್ಟಾಡಿಸಿ ನಗಬೇಕು. ಅಂತೂ ಇವತ್ತು ನಾ ಹಚ್ಚಿದ ಬೆಂಕಿ ಹತ್ತಲಿಲ್ಲ. ಈ ಕ್ವಾಣಿಗೆ ಕುಡಿಸಿದ ಸುಣ್ಣದ ನೋಯ್ರ ಹುಸಿ ಹೋತು. ಲೇ ವಜ್ರ, ನನ್ನ ಮಗಳ ಮೇಲೆ ಕೈ ಮಾಡಿದೆ ಆ ಮಗನ. ಇನ್ನು ಮುಂದಾಯ್ತು ಮಗನ ನಿನ್ನ ಮಾರಿ ಹಬ್ಬ.